receive a wedding invite from someone you don't know, confirm its authenticity before opening any links. ಒಂದು ಹೊಸ ಸ್ಕ್ಯಾಮ್ ಬಂದಿದೆ. ಹಿಂಗೇನಂದರೆ ಇಷ್ಟು ದಿನ ಲಿಂಕ್ಸ್ ಆಗ್ತಿತ್ತು, ಎ ಪಿ ಕೆ ಫೈಲ್ಸಿಂದ ಸ್ಕ್ಯಾಮ್ ಆಗ್ತಿತ್ತು. ನಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ತೊಗೊತಾ ಇದ್ರು. ಈಗ ಹೊಸದಾಗಿ ಏನು ಥರ ಸ್ಕ್ಯಾಮರ್ಸು ಇನೋವೇಟಿವ್ ಆಗಿ ಮಾರ್ಕೆಟ್ ರೆಂಟಿ ಕೊಟ್ಟಿದ್ದಾರೆ ಅಂದರೆ, ಒಂದು ಇನ್ವಿಟೇಷನ್ ಮೂಲಕ ಒಂದು ಲಿಂಕನ್ನು ಕಳಿಸ್ತಾರೆ. ಆ ಲಿಂಕ್ ನೀನು ಕ್ಲಿಕ್ ಮಾಡಿದ ತಕ್ಷಣ ನಿನಗೆ ಗೊತ್ತಿಲ್ಲದಿರ ನಿನ್ನ ಫೋನಲ್ಲಿ ಒಂದು ಎ ಪಿ ಕೆ ಬಂದು ಡೌನ್ಲೋಡ್ ಆಗಿರುತ್ತೆ. ಅದು ನಿನ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ನ ವೆರಿಫೈ ಮಾಡ್ತಾ ಇರುತ್ತೆ. ನಿನ್ನ ಅಕೌಂಟಿಗೆ ಎಷ್ಟು ಅಮೌಂಟ್ ಬರ್ತಿದೆ, ಎಷ್ಟು ಹೋಗ್ತಿದೆ, ಮೆಸೇಜಸ್ಸು, ಒ ಟಿ ಪಿಸು ಪ್ರತಿಯೊಂದು ಅವ್ರ ಕೈಲಿರುತ್ತೆ. ನನ್ನ ಕೈಯಲ್ಲಿ ಹತ್ರ ದುಡ್ಡಿರಲ್ಲ, ಬಟ್ ನಮ್ಮಂಥವ್ರಿಗೆ ಅಟ್ಲೀಸ್ಟ್ ಆ ಥರ ಲಿಂಕ್ಸ್ ಬಂದರೆ ಪ್ರೊಫೈಲ್ ಓಪನ್ ಮಾಡೋದು, ಇಲ್ಲಾಂದರೆ ಸೇವ್ ಆಗಿರೋ ನಂಬರಿಂದ ಬಂದು ಇವೆಲ್ಲ ಚೆಕ್ ಮಾಡ್ತೀವಿ. ಬಟ್ ನಮ್ಮ ಪೇರೆಂಟ್ಸ್ಗೆ ಆ ಥರ ಅಲ್ವಲ್ಲ, ಯಾವುದೊಂದು ಬಂದಿದೆ ಅಂದರೆ ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿಬಿಡ್ತಾರೆ. ಟು ಬಿ ಫ್ರಾಂಕ್ ಹೇಳಬೇಕು ಅಂದರೆ, ನಮ್ಮ ಅಕೌಂಟುಗಳಿಗಿಂತ ನಮ್ಮ ಪೇರೆಂಟ್ಸ್ ಅಕೌಂಟುಗಳಲ್ಲಿ ದುಡ್ಡು ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಮನೆಗಳಲ್ಲಿ ಪೇರೆಂಟ್ಸು ಈ ಸ್ಮಾರ್ಟ್ಫೋನ್ಸ್ ಯೂಸ್ ಮಾಡ್ತಿದ್ದಾರೋ, ಈ ಸೋ ಕಾಲ್ಡ್ ಸ್ಮಾರ್ಟ್ಫೋನ್ಸ್ ಯೂಸ್ ಮಾಡ್ತಿದ್ದಾರೋ, ದಯವಿಟ್ಟು ಅವರಿಗೆಲ್ಲ ಒಂದು ಸ್ವಲ್ಪ ಹೇಳಿ, ಇಫ್ ಇನ್ ಕೇಸ್ ಯಾವುದೇ ಅನ್ನೋನ್ ನಂಬರ್ಸಿಂದ ಇನ್ವಿಟೇಷನ್ ಬಂದಾಗ ಫಸ್ಟು ಪ್ರೊಫೈಲ್ ಚೆಕ್ ಮಾಡಿ, ಅದಾದ ನಂತರ ಅದನ್ನು ಪಿ ಡಿ ಎಫ್ ಆದರೆ ಓಪನ್ ಮಾಡಿ, ಇಲ್ಲಾಂದರೆ ಲಿಂಕ್ ಇದ್ದರೆ ಯಾವುದೇ ಥರಕ್ಕೂ ಓಪನ್ ಮಾಡಬೇಡಿ. ಇದೇ ರೀಸನ್ ಮೇಲೆ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಅವರು ಕೂಡ ನಿನ್ನೆ ಒಂದು ವಿಡಿಯೋ ಮಾಡಿದರು. Do not engage with messages from unknown numbers, or to encounter any suspicious messages or scams, please immediately report them to 1930 or visit nearest police station. ಬ್ಯಾಂಗ್ಳೂರು ಪೊಲೀಸ್ ಅವರಿಗೆ ಸಪೋರ್ಟ್ ಮಾಡ್ತಾ ನನ್ನ ಈ ಒಂದು ಸಣ್ಣ ಪ್ರಯತ್ನವನ್ನು ಜನರನ್ನು ಸ್ಕ್ಯಾಮಿಂದ ಕಾಪಾಡೋ ಯತ್ನವಾಗಿ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾವುದೇ ಕಾರಣಕ್ಕೂ ಸಹ ಅನ್ನೋನ್ ನಂಬರ್ಸಿಂದ ಬಂದ ಲಿಂಕ್ಸನ್ನು ಕ್ಲಿಕ್ ಮಾಡಬೇಡಿ. ಅಂಡ್ ಆಲ್ಸೋ ಈ ಇನ್ವಿಟೇಷನ್ ಸ್ಕ್ಯಾಮ್ನ ಆದಷ್ಟು ನಿಮ್ಮ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಸೇಫ್.